ಹಲೋ ಫ್ರೆಂಡ್ಸ್, ನಾನು ಓದ್ ವಿಡಿಯೋದಲ್ಲಿ ಲೆಹೆಂಗಾ ಕಟ್ಟಿಂಗನ್ನು ತೋರಿಸಿದ್ದೆ. ಇವಾಗ ಸ್ಟಿಚಿಂಗನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಲೈನಿಂಗನ್ನು ನಾನು ಏನು 3 ಮೀಟರ್ಸನ್ನು ಲೈನಿಂಗನ್ನು ತೆಗೆದುಕೊಂಡ್ಬಂದಿದ್ದೀನೋ, ಇದು ಉದ್ದ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಧ್ಯೆ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ 2 ಪೀಸ್ ಆಗೈತೆ. 2 ಪೀಸಸ್ನು ನನಗೇನು ಮಾಡ್ತಾ ಇದ್ದೀನಿ, ಯಾವುದೇ ಕಟ್ಟಿಂಗನ್ನು ಮಾಡಿಲ್ಲ, ಎಷ್ಟೈತೋ ಅಷ್ಟು ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಯಾಕಂದರೆ ಯಾವುದೇ ಕಾರಣಕ್ಕೂ ಕಟ್ ಮಾಡೋಕ್ಕೆ ಹೋಗಬೇಡಿ. ಫ್ರಿಲ್ ಕೊಟ್ಟರೆ ಸ್ವಲ್ಪ ಲೆಹೆಂಗಾ ದಪ್ಪಗೆ ಬರುತ್ತದೆ, ತುಂಬಾ ಚೆನ್ನಾಗಿರ್ತದೆ. ಈ ಥರ ಫುಲ್ಲು ಸ್ಟಿಚಿಂಗನ್ನು ಒಂದು ಸೈಡು ಫುಲ್ ಸ್ಟಿಚ್ ಹಾಕೊಂಬಿಡಿ. ಒಂದೇ ಸ್ಟಿಚ್ ಸಾಕಾಗುತ್ತೆ ಫ್ರೆಂಡ್ಸ್. ಇಷ್ಟ ಆದಮೇಲೆ ಏನು ಮಾಡಬೇಕು, ಕೆಳಗಡೆ ನಾವು ಲೆಹೆಂಗಾ ಎಷ್ಟು ತೀರ ತುಂಡ ಮಾಡೋಕ್ಕೆ ಹೋಗಬೇಡಿ. ಲೈನಿಂಗ್ ಎಲ್ಲ ಲೆಹೆಂಗಾ ಎಷ್ಟಿರುತ್ತೋ ಅದಕ್ಕಿಂತ ನಾನಿಲ್ಲಿ 1.5 ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಂಡಿದ್ದೀನಿ. ಯಾಕಂದರೆ ಹಿಂಗೆ ಫೋಲ್ಡ್ ಮಾಡಿ ಸ್ಟಿಚಿಂಗನ್ನು ಮಾಡಿಬಿಡ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಫುಲ್ಲು ಸ್ಟಿಚಿಂಗನ್ನು ಮಾಡ್ಕೊಂಬಿಡೋಣ. ಅಂದರೆ ಕೆಳಗಡೆ ಏನು ಕೆಳಗಡೆ ಇರುತ್ತೋ ಈ ಥರ ನೀಟಾಗಿ ಫುಲ್ಲು ಸ್ಟಿಚಿಂಗನ್ನು ಮಾಡ್ಕೊಂಬಂದ್ಬಿಡಿ. ಈ ಥರ ಫುಲ್ಲು ಕೆಳಗಡೆ ಸ್ಟಿಚಿಂಗನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ನೀಟಾಗಿ ಸ್ಟಿಚಿಂಗನ್ನು ಫುಲ್ಲು ಹಾಕ್ಕೊಂಬಿಡಿ. ಯಾಕಂದರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಬ್ಯಾಕಿಂದ ಹಿಂಗೆ ಫ್ರಂಟಿಂದ ಹಿಂಗೆ ಕಾಣಿಸುತ್ತೆ, ಬ್ಯಾಕಿಂದ ಹಿಂಗೆ ಕಾಣಿಸುತ್ತೆ. ಈಗ ಏನು ಮಾಡ್ಕೊಬೇಕಪ್ಪ ಇದನ್ನು ಅಂದರೆ, ನಾವು ಸೊಂಟ ಎಷ್ಟು ಇದೆಯೋ ಆ ಸೊಂಟ ಏನು ಇದು ಮಾಡಿರ್ತೀವೋ ಅದಕ್ಕಿಂತ ನಾನೇನು ಮಾಡ್ತಾ ಇದ್ದೀನಿ ನೋಡಿ, ಈ ಥರ ಸಣ್ಣ ಸಣ್ಣ ಫ್ರಿಲ್ಗಳನ್ನು ಕೊಟ್ಬಿಡಿ. ಒಂದು 5 ಕೊಟ್ಟರೆ ಸಾಕಾಗುತ್ತೆ ಫ್ರೆಂಡ್ಸ್. ಇದಕ್ಕೆ ಒಂದು 5 ಕೊಟ್ಟರೆ ಸಾಕಾಗ್ಬೋದು. ಈ ಥರ ಯಾಕಂದರೆ ಇದು ಬಂದು ನೋಡ್ಕೊಳ್ಳಿ, ಸೀದಾ ಯಾವುದು ಉಲ್ಟಾ ಯಾವುದು ನೋಡ್ಕೊಳ್ಳಿ ಕರೆಕ್ಟಾಗಿ. ಕಟ್ ಮಾಡೋದೆಲ್ಲ ಬೇಡ. ಲೈನಿಂಗನ್ನು ಯಾವುದೇ ಕಾರಣಕ್ಕೂ ಏನು ಕಟ್ ಮಾಡೋಕ್ಕೆ ಹೋಗಬೇಡಿ. ಈ ಥರ ಹೊಲ್ದಾಗ ಸ್ವಲ್ಪ ದಪ್ಪ ದಪ್ಪ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ ಲೆಹೆಂಗಾ. ಫಸ್ಟ್ ನಾವು ಹಿಂಗೆ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ತುಂಬ ಈಸಿಯಾಗಿ ಆಮೇಲೆ ನಾವು ಸ್ಟಿಚಿಂಗನ್ನು ಮಾಡೋದಕ್ಕೆ ಈಸಿ ಆಗುತ್ತೆ. ಈಗ ನೋಡ್ತಾ ಇರ್ಬೋದು, ನಾನಿಲ್ಲಿ ಸ್ಟಿಚಿಂಗನ್ನು ಹಾಕ್ಕೊಂಬಿಟ್ಟಿದ್ದೀನಿ. ಇಲ್ಲಿ ಈ ಕಡೆದೊಂದು ಸ್ವಲ್ಪ ಜಾಸ್ತಿ ಐತೆ, ಈ ಕಡೆದೊಂದು ಸ್ವಲ್ಪ ಕಡಿಮೆ ಐತೆ. ಒಂದು ಸ್ಟಿಚ್ಚನ್ನು ಬಿಚ್ಚಿಬಿಟ್ರೆ ಅವಾಗ ಕರೆಕ್ಟ್ ಆಗುತ್ತೆ. ನಾವು ಬೇಕು ಅಂದರೆ ಸೊಂಟದ ಅಳತೆ ನೋಡ್ಕೊಂಡು ಫಸ್ಟೇ ಈಗ ಕರೆಕ್ಟ್ ಮಾಡ್ಕೊಂಬಿಡ್ಬೇಕು ಫ್ರೆಂಡ್ಸ್. ನಮ್ಮದು ಸೊಂಟ ಎಷ್ಟೈತೋ ಅಷ್ಟು ಕರೆಕ್ಟ್ ಮಾಡ್ಕೊಂಬಿಡಿ. ಮೇಯ್ನ್ ಇದನ್ನು ಕೂರಿಸೋದಕ್ಕಿಂತ ಮುಂಚೆ. ಈಗ ಇದಕ್ಕೆ ಡೈರೆಕ್ಟಾಗಿ ನೀವು ಸ್ಕರ್ಟ್ ಕೇಳ್ತಿರಲ್ಲ, ಸ್ಕರ್ಟಿಗೂ ಕೂಡ ಇದೇ ಮೆಥಡ್ ಇರುತ್ತೆ ನೋಡಿ. ಕರೆಕ್ಟಾಗಿ ನಾನು ಅಷ್ಟೇ ಇಟ್ಕೊಂಡಿದ್ದೀನಿ. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ತಾ ಐತೆ. ಇನ್ನೊಂದು ಫ್ರಿಲ್ಲನ್ನು ಎಕ್ಸ್ಟ್ರಾ ಒಂದು ಸ್ವಲ್ಪ ಜಾಸ್ತಿ ಕೊಟ್ಟರೆ ಸರಿ ಹೋಗುತ್ತೆ. 2 ಸೈಡು ಸೆಂಟರ್ಗೆ ನಮ್ದು ಏನಿದೆಯೋ ಅದು ಕರೆಕ್ಟಾಗಿ ಸೆಂಟ್ರಿಗೆ ಬರೋಂಗೆ ನೋಡ್ಕೊಳ್ಳಿ. ಇದು ಸ್ಟಿಚಿಂಗ್ ಹಾಕಿರ್ತೀವಲ್ಲ ಫ್ರೆಂಡ್ಸ್, ಅದು ಇದು ಫಸ್ಟು ನಾನು ಚಿಕ್ಕದಾಗಿ ಕೊಟ್ಟೆ. ಫ್ರಿಲ್ಗಳನ್ನು ನೋಡಿ, ಈಗ ಕರೆಕ್ಟಾಗಿ ಆಯಿತು. ಇಲ್ಲಿ ನಾನು ಜಾಸ್ತಿ ಕೊಟ್ಟಿದ್ದೀನಿ.
ಇಲ್ಲೊಂದು ಸ್ವಲ್ಪ ಕಡಿಮೆ ಕೊಟ್ಟಿರೋದ್ರಿಂದ ಹಂಗಾಯಿತು. ಇನ್ನೊಂದು ಚೂರು ಇಲ್ಲೆಲ್ಲ ಇನ್ನೊಂದು ಯಾವುದನ್ನ ಬಿಚ್ಚಿಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಕೊಟ್ಟರೆ ಕರೆಕ್ಟ್ ಆಗುತ್ತೆ. ಈಗ ಇದ್ರಳತೆಗೆ ನಾನು ಇದೇನಿದೆಯೋ ಇಷ್ಟು ಸಾಕಾಗುತ್ತೆ ಫ್ರೆಂಡ್ಸ್. ಈ ಕಡೆ ಏನಿದೆಯೋ ಇದಕ್ಕೆ ಸಾಕಾಗುತ್ತೆ. ಅದಕ್ಕೆ ನಾನು ಇದ್ರಳತೆಗೆ ಸರಿ ಮಾಡಿಬಿಟ್ಟು ಇದನ್ನು ಇದಕ್ಕೆಲ್ಲ ಫುಲ್ಲು ಫ್ರಿಲ್ ಕೊಡೋದನ್ನು ತೋರಿಸ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಈಗ ಇದನ್ನು ಫುಲ್ಲು ಎಲ್ಲ ಎರಡು ಸೈಡು ರೆಡಿ ಮಾಡಿದ್ದಾಯಿತು ಕರೆಕ್ಟಾಗಿ ಬರೋಂಗೆ. ಈಗ ಇದಕ್ಕೆ ನಾವು ಇಲ್ಲಿ ಏನು ಗೊತ್ತಾ, ಇಷ್ಟನ್ನು ನಾವು ಸ್ಟಿಚಿಂಗಿಗೆ ಅಂತ ಏನು ನಾವು ಸ್ಟಿಚ್ ಮಾಡ್ತೀವಿ ಅದಕ್ಕೆ ಬೇಕಾಗುತ್ತೆ ಇಷ್ಟು ಸ್ಟಿಚ್ಚು. ಒಳಗಡೆ ಸ್ಟಿಚ್ ಮಾಡ್ತೀವಲ್ಲ ಅದು ಇಷ್ಟು ಸೊಂಟ ಬೇಕು ಫ್ರೆಂಡ್ಸ್. ಯಾಕಂದರೆ ಲೂಸ್ ಆದರೆ ಅಕಸ್ಮಾತು ಫುಲ್ಲು ಒಂದು ಸ್ವಲ್ಪ ನಾವು ಟೈ ಮಾಡೋದ್ರಿಂದ ಅದಕ್ಕೆ ಟೈಯನ್ನು ಹಾಕ್ತಾ ಇದ್ದೀವಲ್ವ, ಟೈಟನ್ನು ಮಾಡ್ಕೊಬೋದು. ಅದೇ ನಾವು ಟೈಟ್ ಆಗಿಬಿಟ್ರೆ ವೇರ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅಲ್ಲಿಂದ ಅಷ್ಟಕ್ಕೆ ಇದು ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ ನಾವು ಹಿಂಗೆ ಇಟ್ಕೊಂಡು ಸೀದಾ ಉಲ್ಟಾ ನೋಡ್ಕೊಳ್ಳಿ. ನೋಡ್ಕೊಂಡು ಏನು ಮೇನ್ ಫ್ಯಾಬ್ರಿಕ್ ಇರುತ್ತೋ ನೋಡಿ, ಈ ಥರ ಏನಿರುತ್ತೋ ಇದನ್ನು ಸೀರೆನ ಫಸ್ಟು ಎಲ್ಲ ಅಟ್ಯಾಚ್ ಮಾಡ್ಕೊಂಬಿಡ್ಬೇಕು ಫ್ರೆಂಡ್ಸ್. ನೋಡಿ ಈ ಥರ ಫುಲ್ಲು ಸೀರೆನ ಸ್ಟಾರ್ಟಿಂಗಿಂದ ಒಂದು ಸ್ವಲ್ಪ ಫ್ರಿಲ್ ಎಲ್ಲ ಕೊಡಬೇಡಿ, ಇಷ್ಟು ಫ್ರಿಲ್ ಕೊಡಬೇಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ ನಾವು. ಈಗ ಲೈನಿಂಗ್ ನಾವು ಕರೆಕ್ಟಾಗಿ ಸೊಂಟದಳತೆಗೆ ತೆಗೆದುಕೊಂಡಿರೋದ್ರಿಂದ ಏನು ಮಾಡ್ಬೋದು, ಆರಾಮಾಗಿ ಫ್ರಿಲ್ ಕೊಟ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಕೊಟ್ಕೊಂಡು ಹೋಗ್ಬಿಡಿ. ಈ ಥರ ನೀಟಾಗಿ ಚಿಕ್ಕದು ಥರ ಫ್ರೆಂಡ್ಸ್. ಇದು ಯಾವುದೇ ಇದು ಇಲ್ಲ ಅಂದರೆ ನೀವು ಫುಲ್ಲು ಸ್ಟಿಚ್ ಹಾಕ್ಬಿಟ್ಟು ಎಳೆದ್ಬಿಟ್ಟು ನಾನೇನು ಮೊನ್ನೆ ಫ್ರಿಲ್ ಕೊಡೋದನ್ನು ತೋರಿಸಿದ್ನೋ ಆ ಮೆಥಡಲ್ಲಿ ಬೇಕಾದ್ರೂ ಕೊಡ್ಬೋದು. ಇಲ್ಲಾಂದರೆ ಚಿಕ್ಕದಾಗಿ ನೋಡಿ ಈ ಥರ ಕೊಟ್ಬಿಡಿ. ಇದು ಕೂಡ ಈಸಿ ಮೆಥಡೇನೆ, ಅಂಥ ತೊಂದರೆ ಏನೂ ಆಗಲ್ಲ. ನೋಡಿ ಈ ಥರ ಚಿಕ್ಕದು ಗೊತ್ತೇ ಆಗಬಾರ್ದು ನಾವು ಫ್ರಿಲ್ ಕೊಟ್ಟಿದ್ದೀವಿ ಅಂತ, ಹಂಗೆ ಕೊಟ್ಟಿದ್ದೀವಿ ಅಂತ ಅನ್ನಿಸ್ತಾ ಇರಬೇಕು. ಹಿಂಗೆ ಪುಟ್ಟದಾಗಿ ಹಿಂಗೆ ಫುಲ್ಲು ಸ್ಯಾರಿ ಈ ಥರ ಕುಟ್ಕೊಂಬಂದ್ಬಿಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ಹೊಲ್ದಾಯಿತು. ಲೈನಿಂಗ್ ನೋಡ್ತಾ ಇರ್ಬೋದು, ಇಷ್ಟಕ್ಕೆ ಬರ್ತಾಯಿದೆ ಕರೆಕ್ಟಾಗಿ ಲೈನಿಂಗು ಇಷ್ಟಕ್ಕೆ ಬರ್ತಾಯಿದೆ. ಇಷ್ಟಕ್ಕೆ ಬಂದರೆ ಸಾಕು. ಇಲ್ಲಿ ನೋಡಿ ನಾನು ಫುಲ್ಲು ಹೊಲ್ಕೊಂಡೆ. ಈ ಥರ ಸಣ್ಣ ಫ್ರಿಲ್ ಕೊಟ್ಟು ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ ಈ ಥರ ಎಲ್ಲ ಫುಲ್ಲು ಸ್ಯಾರಿ ಹೊಲ್ಕೊಂಬಿಟ್ಟೆ. ಫಸ್ಟ್ ಒಂದು ಸ್ವಲ್ಪ ಕೊಡಬೇಡಿ, 1.5 ಇಂಚಷ್ಟು. ಆಮೇಲೆ ಲಾಸ್ಟಿಗೆ ನಾವು ಸ್ಟಿಚಿಂಗ್ ಹಾಕ್ಬೇಕಲ್ವ ಅಲ್ಲಿಗೆ ನೋಡಿ ಈ ಥರ ಸಣ್ಣ ಫ್ರಿಲ್ ಕೊಟ್ಟಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ಇದು ಬಾಟಮ್ ರೆಡಿ ಆಯಿತು. ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ, ಮತ್ತು ಇದು ಮೇನ್ ಫ್ಯಾಬ್ರಿಕ್ಕು ಎಲ್ಲ ಅಟ್ಯಾಚ್ ಆಗಿದೆ ಫ್ರೆಂಡ್ಸ್. ಇದೇನು ಇಲ್ಲ, ಇನ್ನೆಲ್ಲ ಫುಲ್ಲು ರೆಡಿ ಆಗೈತೆ. ಇನ್ನು ನಾವು ಇದನ್ನು ಮೇಲ್ಗಡೆ ಪಾರ್ಟ್ಸನ್ನು ರೆಡಿ ಮಾಡ್ಕೊಬೇಕು, ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ನಾನು ಇದಕ್ಕೆ ಮಾಡ್ತಾ ಇದ್ದೀನಿ, ಹಿಂದೆ ಬ್ಯಾಕಲ್ಲಿ ಕಟ್ಟೋದಕ್ಕೆ ಮಾಡಬೇಕಲ್ವ, ಈ ಥರ ಕ್ರಾಸಾಗಿ ಸ್ಟಿಚಿಂಗನ್ನು ಹಾಕಿ ನಿಮಗೆಷ್ಟು ದೊಡ್ಡದಾದ ಇದು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಲಾಸ್ಟಿಗೆ ಮತ್ತೆ ಕ್ರಾಸ್ ಆಗಿ ಥರ ಸ್ಟಿಚಿಂಗ್ ಹಾಕಿ.
ನೋಡಿ ಈ ಥರ ಆದಮೇಲೆ ಕರೆಕ್ಟಾಗಿ ಸೆಂಟರ್ಗೆ ಕಟ್ ಮಾಡಿಬಿಟ್ಟು ಇದನ್ನು ಓಪನ್ ಮಾಡಿ ಸ್ವಲ್ಪ ಇದು ಮಾಡಿಬಿಟ್ಟು ಈ ಥರ ಮಾಡ್ತಾ ಹೋಗಿ ಅದರೊಳಗೆ ಹೋಗುತ್ತದು. ಬೇಕಾದ್ರೆ ತೆಗಿಬೋದು. ಫುಲ್ಲು ಈ ಥರ ತೆಕ್ಕೊಂಬಿಡಿ ಎರಡನ್ನೂ. ನೋಡಿ ಫ್ರೆಂಡ್ಸ್, ಎರಡನ್ನು ಈ ಥರ ನೀಟಾಗಿ ತೆಗೆದಾಯಿತು. ಇವನ್ನ ಎತ್ತಿಟ್ಕೊಂಬಿಡಿ. ಇದು ನಾವು ಮೇಲ್ಗಡೆ ಮಾಡ್ತೀವಲ್ಲ ಅದಕ್ಕೆ ಕೊಡಕ್ಕೆ ಬೇಕಾಗುತ್ತೆ. ಮೇಯ್ನ್ ಈಗ ಮೇಲ್ಗಡೆ ಪಾರ್ಟ್ಸನ್ನು ಸ್ಟಿಚಿಂಗ್ ಮಾಡ್ಕೊಬೇಕು. ಇದೇ ಮೇಯ್ನ್ ಇರೋದು ಫ್ರೆಂಡ್ಸ್. ನಾವು ಯಾವ ಥರ ಸ್ಟಿಚಿಂಗ್ ಮಾಡ್ಕೊತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ನಾನು ನೆಕ್ಕಿಗೆಲ್ಲ ಇದನ್ನು ಲೇಸನ್ನು ಕೊಡ್ತಾ ಇದ್ದೀನಿ. ಮತ್ತು ಇದು ತೋಳು, ಇದು ಬಾರ್ಡರನ್ನು ನೀಟಾಗಿ ಕೊಡಬೇಕು. ಫಸ್ಟು ನಾವು ಇದನ್ನು ಅಟ್ಯಾಚ್ ಮಾಡ್ಕೊಂಬಿಡೋಣ. ಲೈನಿಂಗ್ ಮಾತ್ರನೇ ಫ್ರಂಟು ಬ್ಯಾಕು ಕಟ್ ಮಾಡಿದ್ದೀನಿ, ಯಾವುದನ್ನ ಕಟ್ ಮಾಡಿಲ್ಲ. ನೀವು ಅಕಸ್ಮಾತು ಉಲ್ಟಾ ಇದರಲ್ಲೇ ಉಲ್ಟಾ ತಿರುಗಿಸ್ತೀನಿ ಅನ್ನೋದಾದರೆ ನೀವೇನು ಮಾಡಬೇಕು, ನೆಕ್ಕನ್ನು ಮಾರ್ಕ್ ಹಾಕೊಳ್ಳಿ. ಏನು ಇದಿರುತ್ತೋ ಅದು ನೆಕ್ಕು ಮಾರ್ಕ್ ನೀಟಾಗಿ ಹಾಕೊಂಬಿಟ್ಟು ಆಮೇಲೆ ಆರಾಮಾಗಿ ಹಾಕೊಂಬಂದ್ಬಿಡ್ಬೋದು. ಅಕಸ್ಮಾತು ನೀವು ಇದರೊಳಗೆ ಮಾಡ್ತೀನಿ ಅನ್ನೋದಾದರೆ ರೌಂಡ್ ಇದರೊಳಗೆ ತೆಗೆದುಕೊತೀನಿ ಅಂದರೆ ಬೇಕಾದರೆ ನೋಡಿ ಇಲ್ಲಿ ಇಷ್ಟನ್ನು ನಾವು ತೆಗೆದುಕೊಬೇಕಾಗುತ್ತೆ. ಇಷ್ಟಕ್ಕೆ ಇರೋದಕ್ಕೆ ನಾನು ಇಲ್ಲಿ ಒಳಗಡೆ ತೆಗೆದುಕೊತಾ ಇದ್ದೀನಿ. ಮತ್ತು ಕೆಳಗೆ 3.5 ಇಂಚನ್ನು ಮಾರ್ಕನ್ನು ಮಾಡ್ತಾ ಇದ್ದೀನಿ. ಅಕಸ್ಮಾತ್ ನೀವು ಇದನ್ನು ಡೈರೆಕ್ಟ್ ಅಟ್ಯಾಚ್ ಮಾಡ್ತೀನಿ ಅನ್ನೋದಾದರೆ ನೋಡಿ ಈ ಥರ ಇದು ಮಾಡ್ಕೊಂಡು ನಾನಿಲ್ಲಿ ನಿಮ್ಗೊಂದು ಇದನ್ನು ಕೊಡ್ತೀನಿ ನೋಡಿ. ಇಷ್ಟನ್ನು ಯಾವುದೇ ಕಟ್ಟಿಂಗನ್ನು ಮಾಡೋಕ್ಕೋಗ್ಬೇಡಿ ಫ್ರೆಂಡ್ಸ್. ಮೇಲ್ಗಡೆ ಯಾವುದನ್ನೇ ಕಟ್ಟಿಂಗ್ ಮಾಡಬೇಡಿ. ನಾವು ಕರೆಕ್ಟಾಗಿ ಕಟ್ಟಿಂಗ್ ಮಾಡೋಷ್ಟು ಉಳಿಸ್ಕೊಳ್ಳಿ. ಯಾಕಂದರೆ ಅದು ಉಳಿಸ್ಕೊಂಡಿದ್ರೆ ನಾವು ಎಷ್ಟು ಕರೆಕ್ಟಾಗಿ ಇಕ್ಕಬೇಕು ಅನ್ನೋದು ಬಟ್ಟೆ ಮೇಲೆ ಗೊತ್ತಾಗುತ್ತೆ. ಈ 3.5 ತೆಗೆದ್ರು ಇನ್ನೂ 1/2 ಇಂಚ್ ಹೋಗುತ್ತೆ ನೋಡಿ. ಈಗ ಏನಾಗುತ್ತೆ, ನಮ್ಮದು ನೆಕ್ಕು ಆ ಕಡೆ ಈ ಕಡೆ ಹೋಗಲ್ಲ ಫ್ರೆಂಡ್ಸ್. ಈ ಪೋರ್ಷನ್ ಇರೋದ್ರಿಂದ ನೆಕ್ಕು ಕರೆಕ್ಟಾಗಿ ನಾವು ಎಷ್ಟು ಹೊಲಿಬೇಕೋ ಅಷ್ಟಕ್ಕೆ ಇರುತ್ತೆ. ಈ ರೂಲ್ಸನ್ನು ಫಾಲೋ ಮಾಡಿ, ತುಂಬಾ ಈಸಿ ಆಗುತ್ತೆ ನಿಮಗೆ. ಉಲ್ಟಾ ಸೀದಾ ನೋಡ್ಕೊಳ್ಳಿ. ಫಸ್ಟು ಲೈನಿಂಗ್ ಕಡೆ ಈ ಥರ ತೆಗೆದುಕೊಂಡು ನಿಮ್ಗೆ ಅಕಸ್ಮಾತು ಬಟ್ಟೆ ಒಂದು ಸ್ವಲ್ಪ ತೆಳುವಿರೋದ್ರಿಂದ ಆ ಕಡೆ ಈ ಕಡೆ ಹೋಗುತ್ತೆ ಅನ್ನೋ ಭಯ ಇದ್ದರೆ ನೀವೇನು ಮಾಡ್ಬೋದು, ಈ ಥರ ಎರಡೂ ಸೈಡು ಗುಂಡು ಪಿನ್ಗಳನ್ನು ಹಾಕ್ಬಿಡಿ ನೆಕ್ಕಿಗೆ. ಇಲ್ಲಿ ನೀವು ಕ್ಯಾನ್ವಾಸ್ ಹಾಕ್ತಾನೆ ತೋರಿಸಿ ಅಂತ ಕೇಳೋದ್ರಿಂದ, ಮತ್ತು ಇದಕ್ಕೆ ನಾನು ಬಾರ್ಡರ್ ಕೊಡ್ತಾ ಇರೋದ್ರಿಂದ ಕ್ಯಾನ್ವಾಸ್ ಅವಶ್ಯಕತೆ ಇರಲ್ಲ. ಈಗ ನೋಡ್ತಾ ಇರ್ಬೋದು ನೆಕ್ ಇಷ್ಟೇ ಕರೆಕ್ಟಾಗಿ ಕಟ್ ಮಾಡಿರೋದ್ರಿಂದ ಆ ಕಡೆ ಈ ಕಡೆ ಹೋಗಲ್ಲ ಫ್ರೆಂಡ್ಸ್. ಈಗೇನು ಮಾಡೋಣ, ನೆಕ್ಕನ್ನು ಕರೆಕ್ಟಾಗಿ ನಾವು 1/2 ಇಂಚಿಗೆ ಎಷ್ಟು ಬೇಕಾಗಿರುತ್ತೋ ಅಷ್ಟಕ್ಕೆ ನೀಟಾಗಿ ಈ ಥರ ಸ್ಟಿಚ್ಚನ್ನು ಹಾಕೊಂಬಿಡಿ. ನೀವೇನೇ ಡಿಸೈನ್ ಬ್ಲೌಸ್ ಹೊಲಿತೀನಿ ಅಂದರೂ ಈ ರೂಲ್ಸನ್ನು ಫಾಲೋ ಮಾಡ್ಬೋದು ಫ್ರೆಂಡ್ಸ್. ಆರಾಮಾಗಿ ನೀಟಾಗಿ ಆಗುತ್ತೆ. ನಾವೇನು ಈಗ ಮಾರ್ಕನ್ನು ಹಾಕ್ಕೊಂಡಿದ್ವೋ ಕರೆಕ್ಟಾಗಿ 1/2 ಇಂಚಿಗೆ ಬಂತು, ನೋಡ್ತಾ ಇರ್ಬೋದು. ಈಗ ನೀವು ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ ಇದನ್ನು ಕಟ್ ಮಾಡಿಬಿಡಿ. ಇದೇನಾಯಿತು ಇದನ್ನು ಕಟ್ ಮಾಡಿ ತೆಗೆದುಬಿಡಿ. ಈಗ ಇದ್ರ ಅವಶ್ಯಕತೆ ಇಲ್ಲ. ನಾವು ಕರೆಕ್ಟಾಗಿ ನೆಕ್ ಎಷ್ಟು ಕೂಡಿಸ್ಕೊಬೇಕೋ ಅಷ್ಟೇ ಕೂಡಿಸ್ಕೊಂಡಿರೋದ್ರಿಂದ ಈ ಥರ ಏನೂ ಪ್ರಾಬ್ಲಮ್ ಆಗಲ್ಲ. ಮತ್ತು ನಾವು ಈ ಥರ ಮಾಡಿ ಉಲ್ಟಾ ತಿರುಗಿಸಿ ಸ್ಟಿಚ್ಚನ್ನು ಹಾಕ್ಬಿಡಿ ಅಷ್ಟೇನೇನೇನೆ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ನೀಟಾಗಿ
ಹೊಲ್ಕೊಂಬಿಡಿ. ನೆಕ್ ಆಗಿರ್ಬೋದು, ಇದು ಎಲ್ಲ ಏನು ನಾನು ಹೊಲ್ಕೊಂಡಿದ್ನೋ ಅಷ್ಟನ್ನು ತೆಗೆದುಕೊಂಡ್ಬಿಟ್ಟಿದ್ದೀನಿ ಫುಲ್ಲು. ಮತ್ತು ನಾನಿಲ್ಲಿ ಉದ್ದವನ್ನು ಎಷ್ಟನ್ನು ತೆಗೆದುಕೊಂಡಿದ್ದೀನಿ ಅಂದರೆ 15 ಇಂಚು ಅಥವಾ 14 ಇಂಚು ಈ ಥರ ತೆಗೆದುಕೊಬೋದು. ಜಾಸ್ತಿ ಉದ್ದ ಇರೋರ್ಗಾದರೆ ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ 15.5 ಐತೆ. ಇನ್ನು ಏನಾಗುತ್ತೆ ಅಂತ ಅಂದರೆ ಇನ್ನು ಮೇಲ್ಗೆ ಹೋಗುತ್ತೆ ಫ್ರೆಂಡ್ಸ್. ನಾವು ಇದನ್ನು ಹಾಕ್ತೀವಲ್ವ ಸ್ಟಿಚ್ಚು ನೋಡಿ, ಆವಾಗ ಕರೆಕ್ಟಾಗಿ ನಾವು ಇಷ್ಟಕ್ಕೆ ಹಾಕಬೇಕಾಗುತ್ತೆ. ಯಾಕಂದರೆ ಇದು ಕ್ಲೀನಾಗಿ ಕೂರ್ಲಿ ಅನ್ನೋ ಕಾರಣಕ್ಕೋಸ್ಕರ ಸ್ಟಿಚಿಂಗ್ ಹಾಕಬೇಕಾಗುತ್ತೆ. ಆವಾಗ ಕರೆಕ್ಟಾಗಿ ನಮಗೆ 14ವರೆಗೆ ಸಿಗುತ್ತೆ. ಇಲ್ಲೂ ಕೂಡ ನಾವು ಸ್ಟಿಚ್ಚನ್ನು ಹಾಕ್ತೀವಲ್ವಾ, ಇಲ್ಲೂ ಕೂಡ 1/2 ಇಂಚ್ ಸ್ಟಿಚಿಂಗಿಗೆ ಹೋಗುತ್ತೆ. ಆವಾಗ ಏನಾಗುತ್ತೆ, ನೀಟಾಗಿ ಕರೆಕ್ಟಾಗಿ ಆಗುತ್ತೆ. ಈಗ ನೋಡ್ತಾ ಇರ್ಬೋದು, ಇಲ್ಲಿ ಹಾಕಿದ್ದೀನಿ. ಮತ್ತು ಇಲ್ಲಿ ಸೆಂಟರಿಂದ ಒಂದು ಸ್ವಲ್ಪ ಏನು ಈ ಭುಜದ್ದು ನೇರ ಇರ್ತದೆ, ಇಲ್ಲಿ 2 ಟಕ್ಸನ್ನು ಹಿಡಿತೀನಿ ನೋಡಿ ಫ್ರೆಂಡ್ಸ್. ಮತ್ತು ನೀವು ಹಿಡಿಬೇಕಾದ್ರೆ ಈ ರೂಲ್ಸನ್ನು ಫಾಲೋ ಮಾಡಿ. ಏನಂದರೆ ನೋಡಿ, ಈ ಥರ ಹಾಕ್ಬಿಟ್ಟೆ ನೀವು ಡಾಟ್ಸನ್ನು ಹಿಡೀರಿ. ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಫ್ರೆಂಡ್ಸ್. ಇದು ಮಿನಿಮಮ್ ಒಂದು 2 hours ತೆಗೆದುಕೊಳ್ಳುತ್ತೆ. ಇದನ್ನು ಲೆಹೆಂಗಾವನ್ನು ಸ್ಟಿಚ್ ಮಾಡೋದಕ್ಕೆ, ಲೆಹೆಂಗಾ ಹಾಕ್ತೀನಿ, ಇದು ಗೌನನ್ನು ಸ್ಟಿಚ್ ಮಾಡೋದಕ್ಕೆ ಏನು ಮಾಡೋಕ್ಕಾಗಲ್ಲ, ಟೈಮ್ ತಗೊಳತ್ತಿದ್ದು. ಈ ಥರ ಸ್ಟಿಚ್ಚನ್ನು ಹಾಕೊಂಬಿಟ್ಟು ಫಸ್ಟು ಸೇಮ್ ಮೆಥಡಲ್ಲಿ ನಾನು ಫ್ರಂಟಲ್ಲೂ ಯಾವುದೇ ನಾನು ಇದನ್ನು ಮಾಡಿಲ್ಲ. ಸೇಮ್ ಈಗೇನು ಮೆಥಡನ್ನು ಫಾಲೋ ಮಾಡಿದ್ನೋ ಸೇಮ್ ಮೆಥಡನ್ನು ಫಾಲೋ ಮಾಡ್ತೀನಿ ಫ್ರೆಂಡ್ಸ್. ಅಂದರೆ ಡಾಟ್ಸ್ ಹಿಡಿಯೋದಾಗಿರ್ಬೋದು, ಫುಲ್ ಸ್ಟಿಚಿಂಗ್ ಹಾಕೋದಾಗಿರ್ಬೋದು, ಮತ್ತು ನೆಕ್ಕನ್ನು ಹೊಲಿಯೋದಾಗಿರ್ಬೋದು, ಎಲ್ಲ ಸೇಮೇ ಇರುತ್ತೆ. ಆ ಥರ ಹೊಲ್ಕೊಂಬಿಡ್ತೀನಿ ಫುಲ್ಲು. ಫಸ್ಟ್ ಹೊಲ್ದುಬಿಟ್ಟು ಆಮೇಲೆ ನೀವು ಇದನ್ನು ಮಾಡಿ, ಏನೋ ಇಷ್ಟನ್ನು ಒಂದು 4ರಿಂದ 5 ಇಂಚ್ವರೆಗೂ ಹಾಕ್ಬೋದು. ಯಾಕಂದರೆ ನಮ್ಮದು ಇಷ್ಟು ಸ್ಟಿಚಿಂಗ್ ಹೋಗುತ್ತೆ ಫ್ರೆಂಡ್ಸ್, ಆದ್ದರಿಂದ ಅಷ್ಟನ್ನು ಹಾಕಿ ಪರವಾಗಿಲ್ಲ, ನಡೆಯುತ್ತೆ. ಎರಡು ಒಂದೇ ಸೇಮ್ ಇರೋ ಥರ ನೋಡ್ಕೊಳ್ಳಿ. ಇದು ಬ್ಯಾಕ್ ಪಾರ್ಟ್ಸ್. ಫ್ರಂಟು ಕೂಡ ಸೇಮ್ ಇರುತ್ತೆ ಫ್ರೆಂಡ್ಸ್, ಯಾವುದೇ ವ್ಯತ್ಯಾಸ ಇರಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಕ್ಲೀನಾಗಿ ಈ ಥರ ನೋಡಿಬಿಟ್ಟು ಡಾಟ್ಸನ್ನು ಹಿಡಿದ್ಬಿಡಿ. ಇಲ್ಲಾಂದ್ರೆ ಏನಾಗುತ್ತೆ, ಮೈನ್ ಫ್ಯಾಬ್ರಿಕ್ಗೆ ಬೇರೆ, ಲೈನಿಂಗ್ಗೆ ಬೇರೆ, ಆ ಥರ ಆಗುತ್ತೆ. ಇದೇ ಥರ ಸೇಮ್ ಎರಡು ಫ್ರಂಟು ಕೂಡ ನಾನು ಸ್ಟಿಚಿಂಗನ್ನು ಮಾಡ್ಕೊತೀನಿ. ಸೇಮೇ ನೆಕ್ಕನ್ನು ಫಸ್ಟ್ ಹೊಲ್ಕೊಂಬಿಡಿ, ಆಮೇಲೆ ಕಟ್ ಮಾಡಿಬಿಟ್ಟು ಉಲ್ಟಾ ತಿರುಗಿಸಿ ಸ್ಟಿಚ್ ನೋಡ್ತಾ ಇರ್ಬೋದು. ಇಷ್ಟಕ್ಕೆ ಮಾಡಿದ್ದೀನಿ, ಇಷ್ಟಕ್ಕೆ ಸ್ಟಿಚ್ ಮಾಡ್ಕೊಂಬಿಟ್ಟು ಫುಲ್ಲು ಎಲ್ಲ ಸ್ಟಿಚಿಂಗನ್ನು ಹಾಕೊಂಬಂದ್ಬಿಡಿ. ಸೇಮ್ ಮಾಡ್ತೀನಿ ನಾನೀಗ ನೋಡಿ ಫ್ರೆಂಡ್ಸ್. ಈಗ ಇದೇನು ಬಾರ್ಡರ್ ಇತ್ತು, ಇದು ಫ್ರಂಟಿಗೆ ಮಾತ್ರ ಹಚ್ತೀನಿ, ಬ್ಯಾಕಿಗೆ ಹಚ್ಚಲ್ಲ. ಮೊದಲು ಡಾಟ್ಸನ್ನು ಇಟ್ಕೊಂಬಿಡಿ ನೀಟಾಗಿ. ಡಾಟ್ಸನ್ನು ಇಟ್ಕೊಂಬಿಟ್ಟು ಏನು ಫ್ಲವರ್ ಇದ್ದರೆ ನಿಮ್ಮಲ್ಲಿ ಬಾರ್ಡರ್ ಇದ್ದರೆ ನೇರಕ್ಕೆ ಕೊಟ್ಕೊಂಬಂದ್ಬಿಡಿ, ಏನು ತೊಂದರೆ ಆಗಲ್ಲ. ಈ ಥರದ್ದೇನಾದರೂ ಫ್ಲವರ್ ಆ ಥರದ್ದೇನಾದರೂ ಇದ್ದರೆ ಕರೆಕ್ಟಾಗಿ ಸೆಂಟ್ರಿಗೆ ಬರೋಂಗೆ ಫ್ಲವರ್ ನೋಡ್ಕೊಂಡು ಇಲ್ಲಿ ಕೆಳಗಡೆ ನಾನು ಇಷ್ಟನ್ನು ಬಿಡ್ತಾ ಇದ್ದೀನಿ. ಯಾಕಂದರೆ ಸ್ಟಿಚಿಂಗ್ ಹಾಕ್ಬೇಕಾದ್ರೆ ಇಷ್ಟಕ್ಕೆ ಹೋಗುತ್ತೆ ಅಂದ್ಬಿಟ್ಟು ನೋಡಿ, ಕರೆಕ್ಟಾಗಿ ಸೆಂಟರ್ಗೆ ಒಂದು ಗುಂಡ್ಪಿನನ್ನು ಹಾಕ್ಬಿಟ್ಟು ನೀಟಾಗಿ ಹಿಂಗೆ ಇಟ್ಬಿಟ್ಟು ಸ್ಟಿಚಿಂಗನ್ನು ಹಾಕೊಂಬಿಡೋಣ. ಬ್ಯಾಕಿಗೆ ಏನು ಕೊಡೋದು ಬೇಡ ಫ್ರೆಂಡ್ಸ್, ಯಾಕಂದರೆ ಬ್ಯಾಕು ಫ್ರಂಟು ಎರಡು ಒಂದೇ ಆದರೆ ಗೊತ್ತಾಗಲ್ಲ ಯಾವುದು ಬ್ಯಾಕ್ ಯಾವುದು ಫ್ರಂಟ್ ಯಾವುದು ಅಂತ ಗೊತ್ತಾಗಲ್ಲ ಅಂತ ನಾನು ಬ್ಯಾಕಿಗೆ ಕೊಡ್ತಾ ಇಲ್ಲ, ಫ್ರಂಟಿಗೆ ಮಾತ್ರನೇ ಕೊಡ್ತಾ ಇದ್ದೀನಿ.
ಆಯಿತು ಫ್ರೆಂಡ್ಸ್. ಈಗ ಇಲ್ಲಿ ನೆಕ್ಕಿಗೂ ಕೂಡ ನಾನು ಇದನ್ನು ಕೊಟ್ಬಿಡ್ತೀನಿ. ಇದೇನಿದೆಯೋ ಇದನ್ನೆಲ್ಲ ಕಟ್ ಮಾಡಿ ತೆಗೆದುಬಿಡಿ. ನೆಕ್ಕಿಗೂ ಕೂಡ ನಾನು ಏನು ಇದಿದೆಯೋ ಪೈಪಿಂಗು ಎಡ್ಜಿಗೆ ಬರೋಂಗೆ ನೋಡ್ಕೊತೀನಿ ಫ್ರೆಂಡ್ಸ್. ನೋಡಿ ಈ ಥರ ಪೈಪಿಂಗ್ ಕರೆಕ್ಟಾಗಿ ಎಡ್ಜಿಗೆ ಬರೋ ಥರ ನೋಡ್ಕೊಂಡು ಏನು ಮಾಡಿ ಅಂದರೆ ಸ್ವಲ್ಪ ಲೂಸಿಂಗ್ ಕೊಟ್ಕೊಂಬನ್ನಿ. ಹಿಂಗೆ ಲೂಸಿಂಗ್ ಕೊಟ್ಕೊಂಬನ್ನಿ, ಆವಾಗ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಲೂಸ್ ಕೊಟ್ಕೊಂಬರ್ಬೇಕು. ಪೈಪಿಂಗ್ ಇರೋದ ಎಡ್ಜಿಗೆ ಬರೋಂಗೆ ನೋಡ್ಕೊತೀನಿ ನಾನಿಲ್ಲಿ. ಸ್ವಲ್ಪ ಲೂಸಾಗಿ ಕೊಟ್ಕೊಂಬನ್ನಿ. ಸ್ವಲ್ಪನೇ ಲೂಸಿಂಗ್ ಕೊಟ್ಕೊಂಡು ಹಿಂಗೆ ಹೊಲ್ಕೊಂಬನ್ನಿ. ಯಾಕಂದರೆ ಇಲ್ಲಾಂದರೆ ನಮ್ಮದು ಏನು ಕರ್ವ್ ಇರುತ್ತೆ, ಕರ್ವ್ಗಳು ಕರೆಕ್ಟಾಗಿ ಬರೋಲ್ಲ. ಸ್ವಲ್ಪ ಅಷ್ಟೇ, ಜಾಸ್ತಿ ಏನು ಬೇಡ. ನೇರ ಕೊಟ್ಕೊಂಬಂದ್ಬಿಟ್ರೆ ಇಲ್ಲೇನಿರುತ್ತೆ ಕರ್ವು ಅದು ಕರೆಕ್ಟಾಗಿ ಕೂರಲ್ಲ ಅಂತ ಅಷ್ಟೇನೇ, ಇದೇನೆಲ್ಲ ನೀವು ನೋಡಿರ್ಬೋದನ. ನಾನು ಒಂದು ಸ್ವಲ್ಪ ಹಾಫ್ ಇಂಚಿಗೆ ಸ್ಟಿಚ್ಚನ್ನು ಹಾಕಿದ್ದೆ ನೆಕ್ಕಲ್ಲಿ. ನಾನು ಅದೇ ಈ ಥರ ಕೊಡ್ತೀವಲ್ವ ಮುಚ್ಕೊಳ್ಳುತ್ತೆ ಅಂದ್ಬಿಟ್ಟೆ ನಾನು ಆ ಸ್ಟಿಚಿಂಗನ್ನು ಹಾಕಿದ್ದೆ, ಆ ಥರ ಹಾಕಿದ್ದೆ ನೋಡಿ. ಈ ಥರ ನೀಟಾಗಿ ಲೂಸಾಗೆ ಕೊಡಬೇಕು. ಇಲ್ಲಾಂದರೆ ನೀವು ನಾರ್ಮಲ್ಲಾಗಿ ಏನಾದರೂ ಕೊಡ್ತೀನಿ ಅಂದರೆ ಏನೂ ತೊಂದರೆ ಇಲ್ಲ. ನಾರ್ಮಲ್ ಬಟ್ಟೆಲಿ ಕೊಡ್ತೀನಿ ಅನ್ನೋದಾದರೆ ಇಷ್ಟ ಆಗ್ಲದ್ದಾದರೆ ನೀವು ಈ ಮೆಥಡನ್ನು ಯೂಸ್ ಮಾಡಿ. ಅಂದರೆ ಆಗಲ್ಲ ಏನಾದರೂ ಈ ಥರ ಕೊಡ್ತೀನಿ ಅಂದರೆ ಈ ರೂಲ್ಸನ್ನು ಫಾಲೋ ಮಾಡಬೇಕು ಫ್ರೆಂಡ್ಸ್. ಲೂಸ್ ಕೊಟ್ಕೊಂಡು ಆವಾಗ ಇಲ್ಲಿ ಸ್ಪ್ರೆಡ್ ಆಗುತ್ತೆ ಬಟ್ಟೆ. ಅಂದರೆ ನಾವು ಕೊಟ್ಟಿರೋದು ಗೊತ್ತಾಗಬಾರ್ದು ಆ ಥರ. ಸ್ವಲ್ಪನೇ ಲೂಸಿಂಗ್ ಮಾಡ್ಕೊಂಡು ಮೇಲ್ಗಡೆ ಬಟ್ಟೆನ ಎಳೆದೇ ಯಾವುದೇ ಕಾರಣಕ್ಕೂ ಕೊಡೋಕ್ಕೆ ಹೋಗಬೇಡಿ. ನೋಡಿ ಈಗ ಇದಾಯಿತು. ಈಗ ಇದಕ್ಕೆ ನಾನು ನೋಡಿ ಹಂಗೂ ಅಷ್ಟು ಲೂಸಿಂಗ್ ಕೊಟ್ಟರು ಇಲ್ಲಿ ಒಂದು ಸ್ವಲ್ಪ ಇದ್ರ ಥರನೇ ಬಂದೈತೆ. ಈಗ ನಾನು ಕೆಳಗಡೆಗೆ ನೀಟಾಗಿ ಸ್ಟಿಚಿಂಗನ್ನು ಹಾಕ್ಬಿಡ್ತೀನಿ ನೋಡಿ. ಇದು ಬೋಟ್ ನೆಕ್ ಹಾಕಿರೋದ್ರಿಂದ ಅಂಥ ತೊಂದರೆ ಏನಾಗಲ್ಲ ಫ್ರೆಂಡ್ಸ್, ಹಾಕೊಂಬರ್ಬೋದು ನೀವು. ಸ್ವಲ್ಪ ಇದನ್ನು ಈ ಥರ ಹಿಂಗೆ ಅನ್ನಿ, ಆವಾಗ ಒಂದು ಸ್ವಲ್ಪ ಸ್ಪ್ರೆಡ್ ಆಗುತ್ತೆ ಅದು ಬಟ್ಟೆ. ನೀವು ಸ್ಟಿಚ್ ಆದಮೇಲೆ ಏನು ಮಾಡೋಕ್ಕಾಗಲ್ಲ, ಸ್ಟಿಚಿಂಗ್ ಮುಂಚೆನೇ ನೀವು ಮಾಡ್ಕೊಬೇಕು ನೋಡಿ. ಈಗ ನೋಡ್ತಾ ಇರ್ಬೋದು ಕರೆಕ್ಟಾಗಿ ನಮ್ದು ಏನು ನೆಕ್ ಬೇಕಾಗಿತ್ತೋ ಅಷ್ಟು ಕರೆಕ್ಟಾಗಿ ಸಿಕ್ತು. ಒಂಥರ ನೇರಕ್ಕೆ ಬರೋ ಥರ ಎಲ್ಲ ಆಗಲಿಲ್ಲ. ಸೇಮ್ ಮೆಥಡನ್ನು ಬ್ಯಾಕಲ್ಲೂ ಕೂಡ ಮಾಡ್ತೀನಿ ನಾನು ನೋಡಿ. ಇಲ್ಲಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗೆದುಕೊಡ್ತೀನಿ ನೋಡಿ. ಈಗ ನೋಡ್ತಾ ಇರ್ಬೋದು ಸ್ಟಿಚಿಂಗ್ ಹಾಕ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಹಾಕಬೇಕು ಫ್ರೆಂಡ್ಸ್. ಆ ಸ್ಟಿಚಿಂಗ್ ಹಾಕೋದನ್ನು ತೋರಿಸ್ತೀನಿ ನೋಡಿ. ಒಂದು ಚೂರು ಅಷ್ಟೇನೆ, ಒಂದು ಚೂರು ಇಲ್ಲಿ ವೇರ್ ಮಾಡಿದಾಗ ಕರೆಕ್ಟಾಗಿ ಕೂರುತ್ತೆ, ಏನೂ ತೊಂದರೆ ಆಗಲ್ಲ. ವೇರ್ ಮಾಡಿದಾಗ ಮತ್ತು ಇಲ್ಲಿ ಕೂಡಿಸ್ಬೇಕಾದ್ರೆ ಒಂಚೂರು ನಾವು ಕರೆಕ್ಟಾಗಿ ಕೂರಿಸ್ಬಿಟ್ರೆ ಇಲ್ಲ ಅವಾಗ ಕರೆಕ್ಟಾಗಿ ಕೂರುತ್ತೆ. ಬ್ಯಾಕಲ್ಲೂ ಕೂಡ ಸೇಮ್ ಮೆಥಡನ್ನು ಫಾಲೋ ಮಾಡಿ ನೋಡಿ. ನೀಟಾಗಿ ಬಂತು. ಇದೇ ಥರ ಬ್ಯಾಕಲ್ಲೂ ಕೂಡ ಕೊಡ್ತೀನಿ ನಾನು ನೋಡಿ ಫ್ರೆಂಡ್ಸ್. ಈಗ ಬ್ಯಾಕು ಮತ್ತು ಫ್ರಂಟು ಎರಡು ರೆಡಿ ಆಯಿತು. ಇಲ್ಲಿ ನಾನು ಗೊತ್ತಾಗ್ಲಿನ್ನ ಕಾರಣಕ್ಕೆ ಇಲ್ಲಿ ಕರೆಕ್ಟಾಗಿ ಕೂರಿಸ್ತೀನಿ ಫ್ರಿಲ್ಲನ್ನು. ಇದು ಬಾರ್ಡರ್ ಥರ ಇಲ್ಲಿ ಬೋರ್ಡ್ ಅನಿಸ್ತಿತ್ತು ಅಂತ ಇಲ್ಲೊಂದು ಲೇಸು, ಇಲ್ಲೊಂದು ಲೇಸ್ ಲೈನನ್ನು ಕೊಟ್ಟಿದ್ದೀನಿ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು. ಇಲ್ಲಿ ಕೂಡ ಬ್ಯಾಕಿಗೆ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು. ಈಗ ಏನು ಮಾಡಬೇಕಪ್ಪ ನಾವು ಅಂದರೆ ಈಗ ಯಾವ ಥರ ಕೂರಿಸ್ಬೇಕು ಅಂತ ತೋರಿಸ್ತೀನಿ ನೋಡಿ. ನೋಡಿ ಈ ಥರ ನೀಟಾಗಿ ಕೂರಿಸ್ಕೊಂಬಿಡಿ. ಅವಾಗ ಏನಾಗುತ್ತೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ಇವು ಹೆಂಗಿರ್ತಾವೋ ಹಂಗೆ ಕೂರ್ಸೋಕ್ಕೆ ಇದು ಮಾಡಿ, ಬಗ್ಗಿಸಿ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಯಾವ ಥರ ಶೇಪ್ ಇರುತ್ತೋ ಆ ಥರ ಶೇಪಲ್ಲೇ ಕೂರ್ಸೋಕ್ಕೆ ಪ್ರಯತ್ನವನ್ನು ಮಾಡಿ. ಎರಡೆರಡು
ಇದನ್ನು ಹಾಕಿ ಈಗ ನೋಡಿರ್ಬೋದು ನೋಡಿ, ಇಲ್ಲೂ ಕರೆಕ್ಟ್ ಆಗೈತೆ, ಇಲ್ಲೂ ಕರೆಕ್ಟ್ ಆಗೈತೆ ನೋಡಿ. ಈಗ ನೆಕ್ಕು ವೇರ್ ಮಾಡಿದಾಗ ಈ ಥರ ನೀಟಾಗಿ ಕೂರುತ್ತೆ. ವೇರ್ ಮಾಡಿದಾಗ ನೀಟಾಗಿ ಕೂರುತ್ತೆ ಫ್ರೆಂಡ್ಸ್, ಆ ಥರ ಏನೂ ವ್ಯತ್ಯಾಸ ಏನಾಗಲ್ಲ. ಈಗ ಇದಕ್ಕೆ ನಾವು ತೋಳನ್ನು ನೀಟಾಗಿ ಹಿಂಗೆ ಇಟ್ಕೊಂಬಿಡಿ. ಫಸ್ಟು ಇಲ್ಲಿ ಏನು ಮೇಲೆ ಕೆಳಗೆ ಇದೆಯೋ ಇದನ್ನು ನೀಟಾಗಿ ಹಿಂಗೆ ಇಟ್ಕೊಂಡು ಸೊಂಟದ ಎರಡೂ ಪೋರ್ಷನ್ನ ಈ ಥರ ಇಟ್ಕೊಳ್ಳಿ. ಈ ಕಡೆನೂ ಅಷ್ಟೇ ಎರಡು ಸೈಡ್ ಇಟ್ಕೊಂಡು ಕರೆಕ್ಟ್ ಆಯ್ತಾ ಕಂಕ್ಳದು ಎರಡೂ ಪಾರ್ಟ್ಸ್ಗಳು ಅಂತ ನೋಡ್ಕೊಳ್ಳಿ ಫಸ್ಟು. ಮತ್ತು ಭುಜಗಳು ಕರೆಕ್ಟ್ ಆಗವ ನೋಡ್ಕೊಳ್ಳಿ. ಈಗ ಆಯಿತು. ಈಗ ಸೆಂಟರ್ಗೆ ಕರೆಕ್ಟಾಗಿ ತಗೊತಾ ಇದ್ದೀನಿ ನಾನಿಲ್ಲಿ. ಏನು ಈ ಭುಜ ಇರುತ್ತೋ ಭುಜನ ಫಸ್ಟು ಚೆಕ್ ಮಾಡಿಬಿಟ್ಟು ಯಾವ್ದು ಜಾಸ್ತಿ ಐತೆ ಯಾವುದು ಕಡಿಮೆ ಐತೆ ನೋಡ್ಕೊಂಡು ನೀಟಾಗಿ ಕಟ್ ಮಾಡಿ ತೆಗೆದ್ಬಿಡಿ. ಹಿಂಗೆ ತೆಗೆದಿರಿ ಅಷ್ಟೇ ಫಸ್ಟು. ಆಮೇಲೆ ನೋಡಿ ಈ ಥರ ಇರೋದನ್ನು ಹಿಂಗೆ ನೀಟಾಗಿ ಶೇಪನ್ನು ತೆಗೆದ್ರಾಯಿತು ನೋಡಿ. ಇಷ್ಟನ್ನು ಶೇಪ್ ತೆಗೆದೆ. ಈ ಕಡೆದು ಅಷ್ಟೇನೆ, ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಶೇಪ್ ಕರೆಕ್ಟಾಗಿ ಐತೆ. ಈ ಕಡೆದು ಅಷ್ಟೇನೆ, ಇಲ್ಲಿ ಒಂದು ಸ್ವಲ್ಪ ಶೇಪ್ ಏನು ಕರೆಕ್ಟಾಗಿ ಇರಲ್ವೋ ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಎರಡೂ ಸೈಡ್ ಅಷ್ಟೇ ಮೇಯ್ನ್ ಅದೇ ಇರೋದು. ನೀವು ಈಗ ಇದು ರೆಡಿ ಆಯಿತು, ತೋಳು ರೆಡಿ ಆಯಿತು, ಕಂಕ್ಳು ರೆಡಿ ಆಯಿತು. ಅದಕ್ಕೂ ಮುಂಚೆ ನಾವು ಈ ಏನು ಇದಿದೆಯೋ ನಾವು ಬ್ಲೌಸಲ್ಲಿ ಹೆಂಗೆ ನೋಡ್ಕೊತೀವೋ ಹಂಗೆ ಮೇಲ್ಕೆ ಕೆಳಕ್ಕೆ ಕರೆಕ್ಟ್ ಆಯ್ತಾ ಅಂತ ಒಂದ್ಸಲ ನೋಡ್ಕೊಂಬಿಡಿ. ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಸ್ವಲ್ಪ ಮೇಲ್ಕೆ ಕೆಳಕ್ಕೆ ಇರೋದ್ರಿಂದ ಇದನ್ನು ಎಕ್ಸ್ಟ್ರಾ ಏನಿದೆಯೋ ಇದನ್ನು ಕಟ್ ಮಾಡಿ ತೆಗೆದುಬಿಡೋಣ. ಈ ಕಡೆನೂ ಅಷ್ಟೇ ನೋಡ್ಕೊಳ್ಳಿ ಒಂದ್ಸಲ. ಈಗ ಎರಡೂ ಸೈಡು ಕರೆಕ್ಟ್ ಮಾಡಿದಾಯ್ತು. ಈಗ ನಾವು ತೋಳನ್ನ ಕೂಡ್ಸೋಣ. ಮುಂಭಾಗದ ಶೇಪು ಹಿಂಭಾಗದ ಯಾವ ಶೇಪು ಕರೆಕ್ಟ್ ಆಗೈತಾ ನೋಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು, ಮುಂಭಾಗದಲ್ಲಿ ಈ ಥರ ಮುಂಭಾಗದಲ್ಲಿ ಏನು ಕಡಿಮೆ ಇರುತ್ತೋ ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು, ಮುಂಭಾಗದಲ್ಲಿ ಕರೆಕ್ಟಾಗಿ ಈ ಥರ ಇರೋದನ್ನು ಮುಂಭಾಗಕ್ಕೆ ಬರೋಂಗೆ ನೋಡ್ಕೊಂಡು ಈ ಕಡೆ ತೋಳನ್ನು ಫ್ರಂಟ್ ಪಾರ್ಟ್ಗೆ ಈ ಥರ ಕೂಡಿಸ್ಬಿಡಿ. ಈಗ ಇದನ್ನು ಕೂಡಿಸ್ಬೇಕು. ನಾವು ನಾರ್ಮಲ್ಲಾಗಿ ತೋಳುಗಳನ್ನು ಕೂಡಿಸ್ತಿರಲ್ಲ ಅದೇ ಥರನೇ ಕೂಡಿಸಿ ಫ್ರೆಂಡ್ಸ್. ಸೆಂಟರ್ಗೆ ನೋಡ್ಕೊಂಡು ನೀಟಾಗಿ ತೋಳನ್ನು ಕೂಡಿಸ್ಕೊಂಬಿಡಿ ಫುಲ್ಲು. ನೋಡಿ ಫ್ರೆಂಡ್ಸ್, ಇಲ್ಲಿ ತೋಳನ್ನು ಹೊಲ್ಕೊಂಬಿಟ್ಟು ತೋಳನ್ನು ಎರಡೂ ತೋಳುಗಳನ್ನು ಸೇರಿಸ್ಕೊಂಡೆ. ಮತ್ತು ನಾನು ಏನು ಡೋರಿ ಥರ ಮಾಡ್ಕೊಂಡಿದ್ನೋ ಅದನ್ನು ಇಲ್ಲಿಂದ 1 ಇಂಚು ನಾವೇನು ಕೂಡಿಸ್ತೀವಿ ಅದಕ್ಕಿಂತ ಮೇಲ್ಗಡೆನೇ ಇರಬೇಕಿದು. ಫ್ರಂಟಿಗೆ ಹೊಲ್ಕೊಂಬಿಟ್ಟಿದ್ದೀನಿ ನಾನು, ಯಾಕಂದರೆ ಬ್ಯಾಕಿಗೆ ಕಟ್ಟಾಗ ಹೋಗುತ್ತೆ ಅಂದ್ಬಿಟ್ಟು ನೋಡಿ ಈ ಥರ ಕಟ್ಟೋದಕ್ಕೆ ಮಾಡ್ಕೊಂಡು ಎಡ್ಜಿಗೆ ನೋಡಿ ಈ ಥರ ಸ್ಟಿಚ್ಚನ್ನು ಹಾಕೊಂಬಿಟ್ಟಿದ್ದೀನಿ. ಇಲ್ಲಿ ನಾನು ಒಂದು ತವ್ ಮಾತ್ರ ಬಿಟ್ಕೊತೀನಿ ಫ್ರೆಂಡ್ಸ್. ಮಿಕ್ಕಿದ್ದೆಲ್ಲ ನಾನು ಏನು ಮಾಡ್ತೀನಿ, ಇಲ್ಲಿ ಈ ಕಡೆ ಒಂದು ಕಡೆ ಮಾತ್ರ ಸ್ಟಿಚಿಂಗ್ ಬಿಟ್ಕೊಂಡು ಒಂದು ಕಡೆದನ್ನ ಹಾಕ್ಬಿಡ್ತೀನಿ ನಾನು. ಒಂದು ಕಡೆದು ಮಾತ್ರ ಸ್ಟಿಚ್ ಹಾಕಿ ಕರೆಕ್ಟಾಗಿ, ಇನ್ನೊಂದು ಕಡೆದನ್ನ ಬಿಟ್ಕೊಳ್ಳೋಣ. ಯಾಕಂದರೆ ಫುಲ್ಲು ಇದನ್ನು ಸೇರಿಸ್ಬಿಟ್ಟು ನೋಡಿ ಈ ಥರ ಕಟ್ಟಿರೋದ್ರಿಂದ ಏನು ಸಿಗಾಕೋಣಲ್ಲ. ಇದು ಹಿಂಗೆ ಇಟ್ಕೊಂಡು ನಮ್ಗೆ ಎಷ್ಟು ಕರೆಕ್ಟಾಗಿ ಬೇಕೋ ಅಷ್ಟನ್ನು ಕರೆಕ್ಟಾಗಿ ಸ್ಟಿಚಿಂಗನ್ನು ಹಾಕೊಂಬಿಡ್ತೀನಿ ನಾನಿಲ್ಲಿ. ಇಲ್ಲಿ ಒಂದು ಸ್ವಲ್ಪ ಬಾರ್ಡರ್ ದಪ್ಪ ಇರೋದ್ರಿಂದ ದಾರ ಕಟ್ಟಾಗುತ್ತೆ ಫ್ರೆಂಡ್ಸ್. ಬಾರ್ಡರ್ ಎರಡೂ ಬಾರ್ಡರ್ ಸೇರಿರೋದ್ರಿಂದ ನಿಧಾನಕ್ಕೆ ಸ್ಟಿಚಿಂಗನ್ನು ಹಾಕ್ತೀನಿ. ಮತ್ತು ಇಲ್ಲಿ ಕಂಕಳು ನಮಗೆ ಒಂದು ಸ್ವಲ್ಪ ಲೂಸ್ ಇದ್ರೂ ನಡೆಯುತ್ತೆ. ಈ ಥರ ಕರೆಕ್ಟಾಗಿ ನಾವೇನು ಬಿಟ್ಕೊಂಡಿದ್ವೋ ಮಾರ್ಜಿನ್ಗೋಸ್ಕರ ಅಷ್ಟನ್ನು ನೋಡ್ಕೊಂಡು ನೀಟಾಗಿ ಈ ದಾರಗಳು ಏನವೋ ಅವನ್ನು ನೋಡ್ಕೊಂಡು
ಇದ್ರ ಮೇಲೆ ಮತ್ತೊಂದು ಇನ್ನೊಂದು ಇದನ್ನು ಹಾಕ್ತೀನಿ ಫ್ರೆಂಡ್ಸ್, ಇನ್ನೊಂದು ಸ್ಟಿಚ್ ಕೂಡ ಹಾಕ್ತೀನಿ. ಮತ್ತು ಎಡ್ಜಿಗೂ ಕೂಡ ಇನ್ನೊಂದು ಸ್ಟಿಚ್ಚನ್ನು ಹಾಕೊಂತೀನಿ. ಅಕಸ್ಮಾತ್ ನೀವು ಬಿಚ್ಕೊಬೇಕು, ಇನ್ನೂ ಸ್ಟಿಚ್ ಹಾಕಬೇಕು ಅಂದರೆ ಈ ಥರ ಮಾಡಿದಾಗ ಉಪಯೋಗಕ್ಕೆ ಬರುತ್ತೆ. ಒಂದು ಸ್ವಲ್ಪ ಬಿಟ್ ಹಾಕಿರಿ ಸ್ಟಿಚ್ಚು. ಇಲ್ಲಿ ಏನು ಮಾಡ್ತೀನಿ ನಾನು ನೋಡಿ, ಈ ಥರ ಒಂಚೂರು ಎತ್ಬಿಟ್ಟು ಈ ಥರ ಸ್ಟಿಚಿಂಗನ್ನು ಹಾಕೊಂಬಿಡಿ. ನೀವು ಈ ಥರ ಹಾಕಿದಾಗ ನಾವು ಸ್ಟಿಚಿಂಗ್ ಕೂಡಿಸಿದಾಗ ಅದು ಕೂಡ್ಕೊಳ್ಳಲ್ಲ. ಅದರಿಂದ ನೋಡಿ ಈ ಥರ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಈಗ ಇದನ್ನ ನೀಟಾಗಿ ಕಟಿಂಗನ್ನು ಮಾಡಿಬಿಡ್ತೀನಿ ನಾನು. ಜಾಸ್ತಿ ಎಲ್ಲ ಬಿಡಬೇಡಿ, ಇದಕ್ಕೆ ಗೌನ್ಗಳಿಗೆಲ್ಲ ಜಾಸ್ತಿ ಬಟ್ಟೆ ಏನೋ ಅವಶ್ಯಕತೆ ಇರಲ್ಲ. ನೋಡಿ ಈಗ ಇದಾಯಿತು, ಇದು ಮಾಡಿದ್ದೀನಿ. ಇಲ್ಲಿ ಎಲ್ಲ ಡಾಟ್ಸ್ ಎಲ್ಲ ಹಿಡ್ದಿರೋದ್ರಿಂದ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಮೇಲಿನಿಂದ ಕೆಳಕ್ಕೆ ಕರೆಕ್ಟಾಗಿ ಬಂತು. ಇನ್ನೊಂದು ಕಡೆ ನಾನು ಏನು ಸ್ಟಿಚ್ಚನ್ನು ಹಾಕ್ತಾಯಿಲ್ಲ ಫ್ರೆಂಡ್ಸ್, ಯಾಕಂದರೆ ಫುಲ್ಲು ಈಗ ಇದನ್ನು ಕೊಟ್ಬಿಡೋಣ, ಫ್ರಿಲ್ಲನ್ನು ಕೊಟ್ಬಿಡೋಣ. ಫ್ರಿಲ್ ಕೊಟ್ಬಿಟ್ಟು ಲಾಸ್ಟ್ ಎಂಡಿಂಗಿಗೆ ಫುಲ್ಲು ಒಂದು ಸ್ಟಿಚ್ಚನ್ನು ಹಾಕ್ಬಿಡೋಣ. ಈಗ ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಏನು ಇದೆಯೋ ರೆಡಿ ಅದನ್ನು ತೆಗೆದುಕೊಂಡು ಫಸ್ಟ್ ಒಂದು ಸಲ ಚೆಕ್ ಮಾಡ್ತೀನಿ ಫ್ರೆಂಡ್ಸ್, ಕರೆಕ್ಟ್ ಆಯ್ತೋ ಇಲ್ವೋ ಅಂತ ಚೆಕ್ ಮಾಡೋಣ. ನೋಡಿ ಈ ಥರ ಇಟ್ಕೊಳ್ಳಿ. ಜಾಸ್ತಿ ಐತಾ ಕಡಿಮೆ ಐತಾ ನೋಡ್ಕೊಳ್ಳಿ ಒಂದ್ಸಲ. ನೋಡ್ತಾ ಇರ್ಬೋದು, ಎರಡು ಕರೆಕ್ಟಾಗಿ ಇರೋದ್ರಿಂದ ನಾನು ನೀಟಾಗಿ ಹಂಗೆ ಹಿಡ್ಕೊಂಡು ಬಂದ್ಬಿಡ್ತೀನಿ ಫ್ರೆಂಡ್ಸ್, ಹೊಲ್ಕೊಂಡು ಬಂದ್ಬಿಡ್ತೀನಿ. ನಿಧಾನಕ್ಕೆ ಸ್ಟಿಚಿಂಗನ್ನು ಫ್ರಿಲ್ಗಳನ್ನು ಈ ಥರ ಅಂದ್ಬಿಟ್ಟು ನಿಧಾನಕ್ಕೆ ಸ್ಟಿಚಿಂಗನ್ನು ಹಾಕೊಂಬಂದ್ಬಿಡಿ. ಈ ಥರ ಅರ್ಧ ಇಂಚಿಗೆ ಸ್ಟಿಚಿಂಗನ್ನು ಹಾಕಿ ಫ್ರೆಂಡ್ಸ್, ಆವಾಗ ಕರೆಕ್ಟಾಗಿ ಬರುತ್ತೆ. ನೀರಿಗೆ ಸಿಗಾಕೊಳ್ಳದಂಗೆ ಕೊಟ್ಕೊಂಬನ್ನಿ ಅಷ್ಟೇ. ಈಗ ಆಯಿತು ನೋಡಿ ಫ್ರೆಂಡ್ಸ್. ಈಗ ನೋಡಿ ಮತ್ತೆ ಇದಕ್ಕೆ ಇನ್ನೊಂದು ಸ್ಟಿಚ್ಚನ್ನು ಹಾಕಬೇಕಾಗತ್ತೆ, ಹಾಕಿ ತೋರಿಸ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಎಲ್ಲ ಕರೆಕ್ಟಾಗಿ ನಾನು ಸ್ಟಿಚ್ ಇಲ್ಲೊಂದು ಚೂರು ಒಳಗೆ ಹೋಗೈತೆ, ಪರವಾಗಿಲ್ಲ. ನೋಡಿ ಕರೆಕ್ಟಾಗಿ ಬಂದೈತೆ ಎಡ್ಜಿಗೆನೇನೇನೇನೆ. 2 ಸ್ಟಿಚ್ ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ ನಾನು. ಈಗ ನೋಡ್ತಾ ಇರ್ಬೋದು, ಸಣ್ಣ ಸಣ್ಣ ಸಣ್ಣದಾಗಿ ಫ್ರಿಲ್ಗಳು ಬಂದೈತೆ. ಇದು ಮೇಲ್ಗಡೆ ಪಾರ್ಟ್ಸ್. ಇದು ವೇರ್ ಮಾಡಿದಾಗ ಅಷ್ಟೇ ಫ್ರೆಂಡ್ಸ್ ಗೊತ್ತಾಗೋದು, ಇಲ್ಲಾಂದರೆ ಗೊತ್ತಾಗಲ್ಲ ಅಷ್ಟು ನೀಟಾಗಿ.
ಇದು ಏನು ನಾನು ಡೋರಿ ಇದನ್ನ ಮಾಡಿದ್ನೋ ಇದನ್ನ ಫ್ರಂಟ್ ಇರೋದನ್ನ ಬಿಚ್ಚಿಬಿಟ್ಟಿದ್ದೀನಿ. ಈಗ ಏನು ಮಾಡಬೇಕು, ಸೈಡಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ನಾವು ಎರಡೂ ಸೈಡು ಸೇರಿ ಈ ಕಡೆ ಏನಿದೆಯೋ ಉಳಿದಿರೋ ಅಂಥದ್ದು ತೋಳಿಂದ ಸೇರಿ ಮೇಲಿನಿಂದ ಕೆಳಕ್ಕೆ ಒಂದು ಸ್ಟಿಚ್ಚನ್ನು ಹಾಕ್ಬಿಟ್ರೆ ಫುಲ್ಲು ಗೌನು ಮುಗೀತು ಫ್ರೆಂಡ್ಸ್. ಅಷ್ಟೇನೇನೆ. ಅಂದರೆ ಒಂದು ಸ್ವಲ್ಪ ಟ್ರಿಕ್ಕಿ ಇರುತ್ತೆ ಇದು ಗೌನು ಸ್ಟಿಚಿಂಗ್ ಮಾಡೋದು. ಸ್ವಲ್ಪ ಒಂದ್ಸಲ ಗೊತ್ತಾದರೆ ನೀವು ಆರಾಮಾಗಿ ಸ್ಟಿಚಿಂಗನ್ನು ಮಾಡ್ಬೋದು. ಗೌನ್ಗಳಿಗೆಲ್ಲ ನೀವು ಸ್ಲೀವನ್ನು ಇಷ್ಟುದ್ದ ಇಡಲೇಬೇಕಾಗುತ್ತೆ ಫ್ರೆಂಡ್ಸ್. ವೇರ್ ಮಾಡಿದಾಗ ತುಂಡನೇ ಕಾಣಿಸ್ತಾ ಇರ್ತೈತದು. ಅದರಿಂದ ಇದು ಏನಿದೆಯೋ ಇದು ಹೊಲ್ಕೊಂಡಿರೋದು ಒಳಗಡೆ ಈ ಥರ ಹಿಂಗೆ ಮಾಡಿಬಿಟ್ಟು ಏಕ ಸ್ಟಿಚನ್ನು ಹಾಕ್ಬಿಡಿ. ನೀವು ತುಂಬ ಇದೆಲ್ಲ ಸ್ಟಿಚಿಂಗ್ ಎಲ್ಲ ಹಾಕ್ಬೇಕಾಗಿಲ್ಲ. 1 ಇಂಚಿಗೆ ಹಾಕೊಂಡ್ರೆ ಸಾಕಾಗುತ್ತೆ. ಮತ್ತು ಇದು ಲೈನಿಂಗು ಮತ್ತು ಇದು ಎರಡು ಸೇರ್ಸ್ ಹಾಕೊಂಬೇಡಿ ಫ್ರೆಂಡ್ಸ್. ಫಸ್ಟು ಏನು ಮಾಡಿ, ಇದನ್ನು ಏನಿದೆಯೋ ಇದನ್ನು ಸ್ಟ್ರೈಟ್ ಹಾಕೊಂಬಂದ್ಬಿಡಿ. ಇದು ಮೇನ್ ಫ್ಯಾಬ್ರಿಕ್ಕು ಒಂದು 2 ಇಂಚು 3 ಇಂಚ್ವರೆಗೂ ಸೇಮ್ ತೆಗೆದುಕೊಂಡು ಹಾಕಿ. ಫಸ್ಟು ಇಲ್ಲಿವರೆಗೂ ಮಾತ್ರ ಸೇಮ್ ಹಾಕಿ, ಯಾವುದೇ ಚೇಂಜಸ್ ಇರಲ್ಲ ಇಲ್ಲಿವರೆಗೂ. ಆಮೇಲೆ ಏನು ಮಾಡಬೇಕು ಅಂದರೆ, ಮೇಲ್ಗಡೆ ಏನಿರುತ್ತೋ ಇದು ಲೈನಿಂಗನ್ನು ಈ ಕಡೆ ಹಿಂಗೆ ಮಾಡಿ ಮೇಲ್ಗಡೆ ಇದನ್ನು ಹಿಡ್ಕೊಂಡು ಈ ಥರ ಒಳಗಡೆ ಪುಷ್ ಮಾಡಿಬಿಡಿ ಲೈನಿಂಗನ್ನು. ಈಗ ನಾವು ಮೇನ್ ಫ್ಯಾಬ್ರಿಕ್ ಏನಿರುತ್ತೋ ಅದು ಮಾತ್ರನೇ ಸ್ಟಿಚಿಂಗನ್ನು ಹಾಕಿ ಈ ಥರ ಇದ್ರ ಮೇಲೆ 2 ಸ್ಟಿಚ್ಗಳನ್ನು ಹಾಕಬೇಕು ಫ್ರೆಂಡ್ಸ್. 2 ಸ್ಟಿಚ್ ಆದಮೇಲೆ ನೀವು 1 ಬೇಕಾದ್ರೂ ಹಾಕೊಬೋದು, 2 ಬೇಕಾದ್ರೂ ಹಾಕೊಬೋದು. ಹಾಕ್ಬಿಟ್ಟು ಆಮೇಲೆ ಲೈನಿಂಗಿಗೆ 1 ಸ್ಟಿಚ್ಚನ್ನು ಹಿಡ್ಕೊಂಡು ಹಾಕ್ಬಿಡಿ. ಅಷ್ಟೇನೇನೆ. ಇಷ್ಟಾದಮೇಲೆ ಈಗ ಲೈನಿಂಗ್ ಇದನ್ನ ಒಳಗಡೆ ಹಿಂಗೆ ಪುಷ್ ಮಾಡ್ಕೊಳ್ಳಿ. ಲೈನಿಂಗನ್ನು ಈಚೆಗೆ ತಗೊಂಡು ಸ್ಟಿಚಿಂಗನ್ನು ಹಾಕೊಂಬರ್ಬೇಕು ಫ್ರೆಂಡ್ಸ್. ಫಸ್ಟು ಸ್ಟಾರ್ಟಿಂಗ್ ಇಲ್ಲಿಂದಲೇ ಹಾಕಿ, ಇಲ್ಲಿಂದನೇ ಹಾಕೊಂಬರ್ತೀನಿ ನೋಡಿ. ನಾನು ಇಲ್ಲಿ ಕೆಳಕ್ಕೆ ಯಾಕೆ ಮಾಡಿದ್ದೀನಿ ಅಂದರೆ, ಮೇಲ್ಗಡೆ ಲೈನಿಂಗ್ ಏನೂ ಹಾಕಿಲ್ಲ ಇರೋದ್ರಿಂದ ಕಾಣಿಸುತ್ತೆ ಕಾಣುತ್ತಷ್ಟೇ ಫ್ರೆಂಡ್ಸ್. ಅದನ್ನು ಇದು ಮಾಡಿದ್ದೀನಿ ನೋಡಿ. ಹಿಂಗೆ ಹಾಕೊಂಬನ್ನಿ, ಹಿಂಗೆ ಹಾಕೊಂಬಂದ್ಬಿಟ್ಟು ಫುಲ್ಲು ಹಾಕೊಂಬಂದ್ಬಿಟ್ಟು ಇಲ್ಲೇನಿರುತ್ತೋ ಇದು ಹಿಂಗೆ ತೆಗೆದುಕೊಳ್ಳಿ. ಎರಡೂ ಇಲ್ಲಿಂದ ಹಿಂಗೆ ಸ್ಟಾರ್ಟ್ ಮಾಡಿಬಿಟ್ರೆ ಆಯಿತು. ಲೈನಿಂಗ್ ಇದು ಹಾಕಿದ್ದು ಮುಗಿಯುತ್ತೆ. ಫಸ್ಟು ಮೇನ್ ಫ್ಯಾಬ್ರಿಕ್ಕಿಗೆ ಹಾಕಿ ಆಮೇಲೆ ಲೈನಿಂಗಿಗೆ ಹಾಕಿ, ಅವಾಗ ಕರೆಕ್ಟಾಗಿ ಸ್ಟಿಚಿಂಗ್ ಬರುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಅಂದರೆ ಈಸಿ ಅಂದರೆ ಇದು ಸ್ಟೆಪ್ ಬೈ ಸ್ಟೆಪ್ ಹೋಗಲೇಬೇಕು ನಾವು. 1-2 ಗಂಟೆಗಳ ಕಾಲ ಹಿಡಿತದೆ ಫ್ರೆಂಡ್ಸ್. ಮಿನಿಮಮ್ 2 ಅವರ್ಸ್ ಬೇಕು ಇದನ್ನು ಹೊಲಿಯೋದಕ್ಕೆ. ಗೌನನ್ನು ಫ್ರಿಲ್ ಕುಡಿಸ್ಕೊಳ್ಳೋದಾಗಿರ್ಬೋದು, ಮೇಲ್ಗಡೆ ಪಾರ್ಟ್ಸ್ಗಳನ್ನು ಹೊಲ್ಕೊಳ್ಳೋದಾಗಿರ್ಬೋದು, ಆಮೇಲೆ ನೆಕ್ಸ್ಟ್ ತೋಳು ಲೈನಿಂಗ್ ಅಟ್ಯಾಚ್ ಮಾಡೋದು ಎಲ್ಲನೂ ಸೇರಿಸಿ ಬೇಕಾಗುತ್ತೆ ಅಷ್ಟು ಟೈಮು. ಅದನ್ನು ನಾನು ಎಷ್ಟು ಸಾಧ್ಯ ಕಡಿಮೆ ಮಾಡಿ ತೋರ್ಸೋಕ್ಕೆ ಸಾಧ್ಯನ
ಅಷ್ಟು ಕಡಿಮೆ ಮಾಡಿ ನಾನು ನಿಮಗೆ ತೋರಿಸಿದ್ದೀನಿ ನೋಡಿ. ಈಗ ಇದಾಯಿತು, ಗೌನ್ ಫುಲ್ಲು ಮುಗೀತು. ಇದು ವೇರ್ ಮಾಡಿದ್ಮೇಲೆ ನಾನು ನಿಮಗೆ ಫೋಟೋ ಹಾಕ್ತೀನಿ, ಈಗ ಆಗಲ್ಲ ಹಾಕೋಕ್ಕೆ. ಅವಳು ವೇರ್ ಮಾಡಿದ್ಮೇಲೆ ಫೋಟೋ ಕಳಿಸಿದ್ಮೇಲೆ ನಾನು ನಿಮ್ಗೆ ಫೋಟೋ ತೋರಿಸ್ತೀನಿ. ಇದು ಕೂಡ ಎಡ್ಜಿಗಿನ್ನ ಸ್ಟಿಚ್ಚನ್ನು ಹಾಕ್ತೀನಿ ಫ್ರೆಂಡ್ಸ್. ನೀವು ಈ ಥರ ಮಾಡಿದಾಗ ಈಸಿ, ಕಷ್ಟ ಅನಿಸ್ಬೋದು ನಿಮಗೆ, ಅದು ಈಸಿನೇ ಗೌನ್ ಸ್ಟಿಚಿಂಗ್ ಮಾಡೋದು. ತುಂಬ ಜನ ಮಾಡಿದ್ದೀರಾ, ಖುಷಿ ಆಗುತ್ತೆ ನನಗೆ. ಗೌನನ್ನಾಗಿರ್ಬೋದು, ಲೆಹೆಂಗಾ ಆಗಿರ್ಬೋದು, ಲಂಗ ಬ್ಲೌಸ್ಗಳಾಗಿರ್ಬೋದು, ಬ್ಲೌಸ್ಗಳು ಎಲ್ಲ ನಾನು ತೋರಿಸಿರೋದೆಲ್ಲ ನೀವು ಕಳಿಸ್ತೀರ ಫೋಟೋನ. ಮತ್ತು ಕುಚ್ಚಾಗಿರ್ಬೋದು, ನಾನು ಬೇರೆಯವರು ಮಾಡಿರೋದು ಮಾಡಿದ್ರು ಓಕೆ. ಏನಂದರೆ ಕಲಿಯೋದು ಮುಖ್ಯ ಆಗಿರುತ್ತೆ ನಮಗೆ. ಅವ್ರು ತೋರಿಸಿದ್ದು ಯಾಕೆ ತೋರಿಸ್ತೀರಾ ಅಂತ ಎಲ್ಲ ಏನಿಲ್ಲ, ನೀವು ಕಲಿಯೋದು ಮುಖ್ಯ ಅಷ್ಟೇ. ತುಂಬಾ ಖುಷಿ ಆಗುತ್ತೆ ಎಲ್ಲ ಕಲ್ತಿರೋದು ನೋಡಿ. ನೋಡಿ ಇಷ್ಟ ಆದಮೇಲೆ ಓಪನ್ ಮಾಡೋಣ. ಈಗ ಹಳೆ ಸೀರೆನಲ್ಲಿ ಆರಾಮಾಗಿ ಹೊಲ್ದಿಟ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತದೆ ಫ್ರೆಂಡ್ಸ್. ಈ ಥರ ಫ್ರಿಲ್ ಕೊಟ್ಟು ಹೊಲಿದ್ರೆ ತುಂಬ ದಪ್ಪಗೆ ಕಾಣಿಸ್ತಾ ಇರ್ತೈತೆ ನೋಡಿ. ತೋಳು ಈ ಥರನೇ ಬರಬೇಕು, ಅವಾಗಲೇ ಫಿನಿಶಿಂಗ್ ಅನ್ನೋದು ಮುಂದೆಗಡೆ ಎಲ್ಲ ಕರೆಕ್ಟಾಗಿ ಬರೋದು ನೋಡಿ. ಇದು ಅಷ್ಟೇ ಸೆಂಟರಿಗೆ ಬರೋಂಗೆ ಹೊಲ್ದಿದ್ದೀನಿ, ನೋಡ್ತಾ ಇರ್ಬೋದು. ನೆಕ್ಕು ಅವಳು ಇದು ನೋಡ್ತಾ ಇರ್ಬೋದು. ಈಗ ನಾವು ಬ್ಯಾಕಿಗೆ ಹೋಗುತ್ತೆ, ಇದು ಕಟ್ಟೋದು ಎರಡು ಸೈಡ್ ಇರೋದು ಬ್ಯಾಕಿಗೆ ಹೋಗುತ್ತೆ. ಇದು ಬ್ಯಾಕಿಗೆ ಕಟ್ಕೊಳ್ಳೋದು ಒಂದು ಸ್ವಲ್ಪ ಲೂಸ್ ಇದ್ರೂ ಕೂಡ ಏನಾಗುತ್ತೆ, ನಾವು ಕಟ್ಟಿದಾಗ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ದಾರವನ್ನು ಹಾಕೋದನ್ನು ಮರಿಬೇಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಅಷ್ಟೇ ನಾನು ಕೇಳೋದು. ಥ್ಯಾಂಕ್ ಯು ಫ್ರೆಂಡ್ಸ್.